ಇಲ್ಕಲ್ ಜನತೆಗೆ ನಾವು ಈ ಪ್ರೆಸ್ ಮೀಟ್ ಕರೆದಿರೋದು ಉದ್ದೇಶ ಏನಪ್ಪ ಅಂದ್ರೆ, ನಿನ್ನೆ ತಾನೇ ಅಂಜುಮನ್ ಇಸ್ಲಾಂ ಸಂಸ್ಥೆಯ ಮಾಜಿ ಅಧ್ಯಕ್ಷರಾದಂಥ ರಾಜ್ ಉಸ್ಮಾನ್ ಗನಿ ಇಮ್ನಾಬಾದ್ ಮತ್ತು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದಂಥ ಜನಾಬ್ ಅಬ್ದುಲ್ ರಜಾಕ್ ಅಡ್ಗಾರ್ ಅವರು ಒಂದು ಸುದ್ದಿಗೋಷ್ಠಿಯನ್ನು ಕರೆದು 14 ಜೂನ್ ಒಂದು ಸಮಾವೇಶದ ಮುಸ್ಲಿಂ ಸಮಾವೇಶದ ಬಗ್ಗೆ ಒಂದು ಪ್ರೆಸ್ ನೋಟ್ ಕೊಟ್ಟಿರ್ತಾರೆ. ಅದರಲ್ಲಿ ಅವ್ರು ಏನು ಹೇಳ್ತಾರೆ ಅಂದರೆ, ಮುಸ್ಲಿಂ ಜಾಗೃತಿ ಸಮಾವೇಶ, ಆಮೇಲೆ ರಾಜಕೀಯದಲ್ಲಿ ನಿಮ್ಮ ಅಸ್ತಿತ್ವವೇನು, ನಮ್ಮ ಜನಾಂಗ ಏನಾಗಿತ್ತು, ಮುಂದೆ ಏನಾಗಬೇಕು ಅನ್ನೋದ್ರ ಬಗ್ಗೆ ಒಂದು ವಿಚಾರ ವ್ಯಕ್ತಪಡಿಸುತ್ತಾ ಒಂದು ಮಾತನ್ನು ಅವ್ರು ಹೇಳಿದರು ಸುದ್ದಿಗೋಷ್ಠಿಯಲ್ಲಿ. ಸೊ ನಾವಿಲ್ಲಿ ಅವ್ರೇನು ತೊಗೊಂಡಿರೋ ಸಬ್ಜೆಕ್ಟ್ ಕರೆಕ್ಟ್ ಇದೆ. ಆ ಸಬ್ಜೆಕ್ಟ್ ಅವ್ರು ಯಾರಿಗೆ ಅಪ್ಲೈ ಮಾಡ್ತಿರ್ತಾರೆ ಅನ್ನೋದು ನಮ್ಗೆ ಸ್ವಲ್ಪ ಕನ್ಫ್ಯೂಷನ್ ಇದೆ. 20 ವರ್ಷದಿಂದ ಇಲ್ಲೇ ಅವರು ಅಧಿಕಾರದಲ್ಲಿದ್ದಾರೆ. ಇಬ್ರು ಕೂಡ ರಾಜಕೀಯದಲ್ಲಿ ಇಬ್ರು ಕೂಡ ಸಕ್ರಿಯರಾಗಿದ್ದಾರೆ. ಅವರೇ ಇದ್ದಾರೆ. ನಮ್ಮ ಸಮಾಜವನ್ನ ಯಾರು ಪ್ರತಿನಿಧಿ ಮಾಡ್ತಾ ಇದ್ದಾರೆ ಅಂದ್ರೆ, ಪ್ರತಿನಿಧಿಸ್ತಾ ಇದ್ದಾರೆ ಅಂತಂದ್ರೆ, ಅಲಾಜ್ ಉಸ್ಮಾನ್ ಗನಿ ಇಮ್ನಾಬಾದ್ ಅವರು ಅಂಜುಮನ್ ಇಸ್ಲಾಂ ಸಂಸ್ಥೆ ಅಧ್ಯಕ್ಷರಾಗಿ, ಅದೇ ರೀತಿಯಾಗಿ ದರ್ಗಾ ಸಂಸ್ಥೆಯ ಅಧ್ಯಕ್ಷರಾಗಿ 20 ವರ್ಷಗಳ ಹಿಂದೆ ಪ್ರತಿನಿಧಿಸ್ತಾ ಇದ್ರು. ಅದೇ ರೀತಿಯಾಗಿ ಅವರು 2-3 ನಿಗಮ ಮಂಡಳಿಗಳಿಗೆ ಅಧ್ಯಕ್ಷರು ಕೂಡ ಆಗಿದ್ರು. ಅವರಲ್ಲಿ ಏನು ತಮ್ಮ ಅಧಿಕಾರಾವಧಿಯಲ್ಲಿ ಏನಿದೆ ರಿಪೋರ್ಟ್ ಕಾರ್ಡ್ ಏನಾಗಿತ್ತು, ಅವರು ಅಧಿಕಾರದಲ್ಲಿದ್ದಾಗ ಏನಾಗಿದೆ ಅದನ್ನು ರಿಪೋರ್ಟ್ ಕಾರ್ಡ್ ಅವ್ರು ಕೊಡ್ಬೇಕಂತ ಹೇಳಿ ನಾವು ಕೇಳ್ತಾ ಇದ್ವಿ. ಅದ್ರ ಜೊತೆ ಆಮೇಲೆ ಏನಾಗಬೇಕಾಗಿತ್ತು ಅಂತ ಹೇಳ್ತಾರೆ. ರಾಜಕೀಯ ಜಾಗೃತಿ ಅಂತ ಹೇಳಿ ಒಂದು ಮಾತು ಹೇಳ್ತಾರೆ ಅವರು ಹುನಗುಂದ ಮತಕ್ಷೇತ್ರದ. ಅವರು ಬಹಳ ದೂರ ಹೋಗ್ತಾ ಇದ್ದಾರೆ. ಮೊಟ್ಟ ಮೊದಲಾಗಿ ಇಲ್ಕೆಲ್ಲ ಅಂಜುಮನ್ ಇಸ್ಲಾಂ ಸಂಸ್ಥೆಯ ಅಲ್ಲೇ ಅದನ್ನ ಅಪ್ಲೈ ಮಾಡ್ಕೊಳ್ಳೋರು. ಏನು ರಾಜಕೀಯ ಜಾಗೃತಿ ಇಲ್ಲಿ ಯುವಕರು ಬಯಸ್ತಾ ಇದ್ದಾರೆ. ರಾಜಕೀಯ ಜಾಗೃತಿ ಏನು, 18 ವರ್ಷ ಮೇಲ್ಪಟ್ಟ ಎಲ್ಲರಿಗೂ ನೀವು ಮತದಾನ ಹಕ್ಕನ್ನು ಕೊಡ್ರಿ. ಅದ್ರ ಮುಖಾಂತರ ಇಲ್ಲಿ ರಾಜಕೀಯ ಇದಾಗಲಿ, ಯಾವುದೋ ಕ್ರಾಂತಿ ಶುರು ಆಗಲಿ. ಯಾವಾಗಲೂ ನಾವು ಮನೆಗೆ ಮೊದಲ ಪಾಠಶಾಲೆ, ತಾಯಿಯ ಮೊದಲ ಗುರು ಅನ್ನುವಾಗೆ ನಮ್ಮ ಮೊದಲ ರಾಜಕೀಯ ಪಾಠಶಾಲೆ ನಮ್ಮ ಸಂಸ್ಥೆನೇ ಆಗಿರ್ತದೆ. ನಮ್ಮ ಆಡಳಿತ ಏನಂದ್ರೆ ನಾವಾಗಿ ಕಟ್ಟಿರುವಂತ ಸಂಸ್ಥೆನೇ ಇರ್ತದೆ. ಎಲ್ಲರೂ ಒಮ್ಮಕ್ಕಳಿಗೆ ಲೀಡರ್ ಆಗಂಗಿಲ್ಲ. ಮೊದಲು ಸಮುದಾಯದಲ್ಲಿ ಲೀಡರ್ ಆಗ್ತಾರೆ. ಸಮುದಾಯದ ನಂತರ ನೆಕ್ಸ್ಟ್ ಅವ್ರ ವಾರ್ಡು, ಆಮೇಲೆ ಮತಕ್ಷೇತ್ರ, ಇವರೆಲ್ಲ ಆಗ್ತಾರೆ. ಮೊದಲು ಏನಾಗ್ತಾರೆ ಲೀಡರ್ ಅಂದ್ರೆ, ಸಮುದಾಯದಲ್ಲಿರುವಂತಹ ಸಣ್ಣ ಪುಟ್ಟ ಸಂಘಗಳಲ್ಲಿ, ಸಣ್ಣ ಪುಟ್ಟ ಸಂಸ್ಥೆಗಳಲ್ಲಿ ಆಗ್ತದೆ. ಇವ್ರು ಮದುವೆ ಮಾತು ಅಲ್ಲೇ ಇರುವಂತ 18 ವರ್ಷ ಮೇಲ್ಪಟ್ಟ ಯುವಕರಿಗೆ, ಹಿರಿಯರಿಗೆ ಮತದಾನ ಹಕ್ಕನ್ನು ಕೂಡ ರೆಡಿ ಇಲ್ಲ ಅವರು. ಅದನ್ನು ಸ್ಪಷ್ಟಪಡಿಸಬೇಕು. ರಾಜಕೀಯ ಜಾಗೃತಿ ಯಾವ ರೀತಿ ಮಾಡ್ತಾ ಇದ್ರು ಅಂತೇಳಿ. ಮೊದಲು ಅವರು ಇದನ್ನ ತಮ್ಮ 20 ವರ್ಷದಲ್ಲಿ ಏನಾಗಿತ್ತು, ತಾವು ಅಧಿಕಾರ ತಗೊಂಡ್ಮೇಲೆ ಏನ್ ಮಾಡಿದ್ರು, ಅದ್ರದ್ದೊಂದು ರಿಪೋರ್ಟ್ ಕಾರ್ಡ್ ಕೊಡ್ಲಿ. ಅದು ನಮ್ಗೆ ಗೊತ್ತಾಗ್ಲಿ. ಯಾರ ಸಮಸ್ಯೆ ಏನ್ ಜಾಗೃತಿಯನ್ನು ಮೂಡಿಸ್ತಾ ಇದ್ದಾರೆ ಅದನ್ನು ಮಾಡಲಿ. ಅದರ ಜೊತೆಗೆ ಇಲ್ಕಲ್ ಜನಾಂಗ ಅದರಲ್ಲಿ ಒಂದು ಮಾತು ಹೇಳಿದಾರೆ, ನಿಮ್ಮ ವಿಚಾರಗಳು ಬಹಳ ಅತ್ಯಮೂಲ್ಯದ್ದು ಅಂತೇಳಿ ಒಂದು ಮಾತು ಹೇಳ್ಯಾರ. ಆ ವಿಚಾರಗಳನ್ನು ಅಲ್ಲಿ ಬರೋಕ್ಕಿಂತ ಮುಂಚೆನೇ ನಿಮ್ಗೆ ಹೇಳಾಗುತ್ತೀವಿ. ಅತ್ಯಮೂಲ್ಯದ್ದು ಇಲ್ಲಿ ನಾವು 18 ವರ್ಷ ಮೇಲ್ಪಟ್ಟ ಎಲ್ಲ ಯುವಕರಿಗೂ ಅಂಜುಮನ್ ಇಸ್ಲಾಂ ಸಂಸ್ಥೆಯಲ್ಲಿ ಮತದಾನ ಹಕ್ಕನ್ನು ಕೇಳಾಗುತ್ತೀವಿ. ಅದು ಈ ವಿಚಾರಗಳಿಗೆ ಇಲ್ಕಲ್ಲ ಎಲ್ಲರೂ ಒಪ್ಪಿಗೆಯನ್ನಿದ್ದಾರೆ, ಎಲ್ಲರೂ ಬಯಸ್ತಾರೆ. ಮೊದಲು ನೀವು ಅವರಿಗೆ ರಾಜಕೀಯ ಪ್ರಜ್ಞೆಯನ್ನು ಅಲ್ಲೇ ಸುಧಾರಿಸಿರಿ, ಅಲ್ಲೇ ಅವ್ರಿಗೆ ಆಕ್ಟಿವ್ ಮಾಡ್ರಿ. ಅದ ನಂತರ ತಾವು ಒಬ್ಬ ದೊಡ್ಡ ನಾಯಕರಿದ್ದೀರಿ, ನಿಗಮವನ್ನು ನಿಭಾಯಿಸಿದವರಿದ್ದೀರಿ. ತಾವು ತಮಗೆ ತಕ್ಕದಾದಂತಹ ರಾಜಕೀಯ ಕ್ಷೇತ್ರ, ತಮಗೆ ಒಂದು ಲೆವೆಲ್ ಇದೆ. ಸಣ್ಣ ಪುಟ್ಟ ಸಂಸ್ಥೆಗಳಲ್ಲಿ ಹೋಗಬೇಡಿ. ನೀವು MLC, MLA ಇಂಥ ಇದರಲ್ಲಿ ಹೋಗಿ, ಅದಕ್ಕೊಂದು ಘನತೆ ಇರ್ತದೆ. ಅದನ್ನು ಬಿಟ್ಟು ನೀವು ಸಣ್ಣದಾದಂಥ ಒಂದು ಸಂಸ್ಥೆಯಲ್ಲಿ ಇಟ್ಕೊಂಡು ಕೂಡೋದು ಸರಿ ಅನ್ಸಂಗಿಲ್ಲ. ಮೊದಲು ಎಲ್ಲರಿಗೂ ರಾಜಕೀಯ ಪ್ರಜ್ಞೆ ನೀವು ಕೊಡೋದಿತ್ತಂದ್ರೆ ಅಂಜುಮನ್ ಇಸ್ಲಾಂ ಸಂಸ್ಥೆಯ ಒಂದು ಆಡಳಿತ ಮಂಡಳಿ ರಚನೆಯಲ್ಲಿ ಕೊಡ್ರಿ. ಅದರ ನಂತರ ಮುಂದೆ ಹೋಗ್ರಿ ಅಂತೇಳಿ ನಾನು ಹೇಳ್ತಾ ನಮ್ಮ ಈ ಸುದ್ದಿಗೋಷ್ಠಿಗೆ ವಿರಾಮ ವ್ಯಕ್ತಪಡಿಸ್ತೇನೆ. ಎಲ್ಲರಿಗೂ ಧನ್ಯವಾದಗಳು. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತುಹು. ಈಗ ಇದು ಏನು ಬಹಿರಂಗ ಸಭೆಯನ್ನು ಕರೀತಾ ಇದ್ದಾರೆ ಮಾಜಿ ಅಧ್ಯಕ್ಷರು ಅಂಜುಮನ್ ಇಸ್ಲಾಂ ಇಲ್ಕಲ್ ಅವರು, ರಾಜಕೀಯ ಇದರ ಸಲುವಾಗಿ ಜಾಗೃತಿ ಮೂಡಿಸುವ ಸಲುವಾಗಿ ಈ ಸಭೆಯನ್ನು ಕರೀತಾ ಇದ್ದಾರೆ. ಆದರೆ ಇವ್ರು ಹೆಂಗೆ ರಾಜಕೀಯ ಮಾಡ್ತಾ ಇದ್ದಾರೆ ನೋಡಿ ನೀವು. ಈಗ ಇಲ್ಕಲಲ್ಲಿ ಒಂದು ಲೀಡರ್ ಡೆವಲಪ್ ಮಾಡಿಲ್ಲ ಅವರು ಇನ್ನುವರೆಗೆ. ಅವ್ರು ಬಿಟ್ಟು ಯಾರು ಬೇರೆಯವರಿಗೆ ಅವರು ಲೀಡರ್ಶಿಪ್ ಕೊಟ್ಟಿಲ್ಲ. ಈ ಕೆಲವು ಯುವಕರು ಮುಂದೆ ಬಂದು ಈ ನಮ್ಮ ಸಮುದಾಯದ ಅಂಜುಮನ್ ಸಂಸ್ಥೆ ಏನಿದೆ ಅದರದ್ದು ಎಲೆಕ್ಷನ್ ಚುನಾವಣೆ ಪಾರದರ್ಶಕ ಮತ್ತು ಶುದ್ಧತೆಯಿಂದ ಆಗಲಿ ಅಂತ ಧ್ವನಿ ಎತ್ತಿದ್ರೆ ಅವ್ರ ಅಗೇನ್ಸ್ಟ್ ಅವ್ರು ಹೋಗ್ತಾರೆ. ಅಂದ್ರೆ ಎಲ್ಲಿ ಅವರು ಚಾನ್ಸ್ ಕೊಡ್ತಾರೆ ನಮ್ಮ ಹುಡುಗರಿಗೆ, ನಮ್ಮ ಯುವಕರಿಗೆ ಅವ್ರು ಚಾನ್ಸ್ ಕೊಡಲ್ಲ ಲೀಡರ್ ಆಗಕ್ಕೆ.
ಮತ್ತೆ ಇದು ಲೀಡರ್ಶಿಪ್ ಜಾಗೃತಿ ಏನ್ ಮಾಡ್ತಾರೆ ಇವರು? ಲೀಡರ್ಶಿಪ್ ಪೊಲಿಟಿಕಲ್ ಎಂಪವರ್ಮೆಂಟ್ ಅಂತ ಹೇಳಿ ಹೇಳ್ತಾರೆ. ಎಲ್ಲೇ ಇದೆ? ಇಲ್ಲೇ ಅವರು ಮಾಡ್ತಾ ಇಲ್ಲ. ಅದರಲ್ಲಿ ಅವರು ಏನ್ ಇಲೆಕ್ಷನ್ ಆಗುತ್ತೆ, ಅಂಜುಮನ್ ಇಲೆಕ್ಷನ್ ನೋಡಿದೀವಿ ನಾವು, ಎಲ್ಲರೂ ನೋಡಿದ್ದಾರೆ. ಅದು ಇಲೆಕ್ಷನ್ ಹೇಗಾಗತ್ತೆ? ಅದು ಕೈ ಎತ್ತಿ ಆಗತ್ತೆ. ಕೈ ಎತ್ತಿ ಆದರೆ ನಾನು ಓದಿದ್ದೀನಿ, ಇದು ಪಾರದರ್ಶಕ ಮತ್ತು ಶುದ್ಧತೆ ಇರಲ್ಲ ಇದರಲ್ಲಿ. ಯಾಕಂದ್ರೆ ಕೈ ಎತ್ತವ ಏನ್ ಮಾಡ್ತಾನೆ? ಭಯ ಪಡ್ತಾನೆ. ಅವ್ರಿಗೆ ನೋಡಿ, ಭಯ ಪಟ್ಟು ಕೈ ಎತ್ತಾನೆ ಒಬ್ಬರು. ಇನ್ನೊಬ್ರು ಏನ್ ಮಾಡ್ತಾರೆ? ಗೌರವಕ್ಕೆ ಕೈ ಎತ್ತಾರೆ. ಇನ್ನೊಬ್ರು ಏನ್ ಮಾಡ್ತಾರೆ? ಅವ್ರ ಪ್ರಭಾವ ಇನ್ಫ್ಲೂಯೆನ್ಸ್ ಲಿಂದ ಕೈ ಎತ್ತಾರೆ. ಇನ್ನೊಬ್ರು ಏನ್ ಮಾಡ್ತಾರೆ? ಅದ ಈಗ ಮತ್ತೆ ನನಗೆ ಇವ್ರು ಗೆದ್ದು ಬಂದ್ರೆ ಏನ್ ಮಾಡ್ತಾರೆ ಅಂತ ಹೇಳಿ ಭಯದಿಂದ ಅವರು ಇಲೆಕ್ಟ್ ಮಾಡ್ಬಿಡ್ತಾರೆ ಅವ್ರಿಗೆ. ಪ್ಲಸ್ ಪ್ರತಿ ವರ್ಷವೂ ನಾವು ಸಣ್ಣವರಿದ್ದಾಗ ನೋಡ್ತಾ ಇದೀವಿ, ಅಂಜುಮನಲ್ಲಿ ಚಂದ ಕಲೆಕ್ಷನ್ ಆಗುತ್ತೆ, ದೇಣಿಗೆ ಡೊನೇಷನ್ಸ್ ಬರ್ತಾವ. ಪ್ರತಿ ವರ್ಷ 2 ಸತಿ ಈದ್ಗಾದಲ್ಲಿ ಇವರು ಡೊನೇಷನ್ ಕಲೆಕ್ಟ್ ಮಾಡ್ತಾರೆ ಎಲ್ಲರಿಂದ. ಮತ್ತೆ ಎಲ್ಲ ಊರ ಜನರಿಂದ ಕಲೆಕ್ಟ್ ಮಾಡ್ತಾರೆ, ಮನೆ ಮನೆಗೆ ಹೋಗಿ ಚಂದ ಎತ್ತಾರೆ. ಎತ್ತಿದ ಮೇಲೆ ಅವ್ರಿಗೆ ಯಾಕೆ ವೋಟ್ ಹಾಕೋದು ಅಧಿಕಾರ ಇಲ್ಲ? ಯಾಕೆ ಚುನಾವಣೆಯಲ್ಲಿ ಭಾಗವಹಿಸಲಿಕ್ಕೆ ಕೊಡಲ್ಲ 18 ವರ್ಷ ಮೇಲೆ ಇದ್ದವರು ಯುವಕರಿಗೆ? ಅದಕ್ಕಾಗಿ ಕೆಲವು ಯುವಕರು ನ್ಯಾಯಕ್ಕಾಗಿ, ಪಾರದರ್ಶಕ ಚುನಾವಣೆಗಾಗಿ, ಶುದ್ಧತೆಗಾಗಿ ಧ್ವನಿ ಎತ್ತಿದರೆ ಅವ್ರ ಅಗೇನ್ಸ್ಟ್ ಇವರು ಹೋಗ್ತಾರೆ. ಅಂದ್ರೆ ಏನ್ ಇವರು ರಾಜಕೀಯ ಜಾಗೃತಿ ಮೂಡಿಸ್ತಾರೆ? ಯಾಕಂದ್ರೆ ತಮ್ಮ ಸಲುವಾಗಿ ಅದು ಮಾಡಕತ್ತಾರೆ, ತಮ್ಮ ಪಬ್ಲಿಸಿಟಿ ಸಲುವಾಗಿ ಅಷ್ಟೇ. ಇದು ಏನೇ ಅವರು ನಮ್ಮ ಸಮುದಾಯಕ್ಕೆ ಹೆಲ್ಪ್ ಮಾಡಕ್ಕಲ್ಲ. ಯಾಕಂದ್ರೆ ಈಗ ಎಲ್ಲ ಇಲೆಕ್ಷನ್ ಇದು ದರ್ಗಾಲಿಂದ ಕಿತ್ ಹಾಕಿದ್ರು, ಅಂಜುಮನ್ಲಿಂದ ಹೋದ್ರು. ಅವರು ಹೋದ್ಮೇಲೆ ಈಗ ಏನೈತಿ, ನಾನು ಈ ಎಲ್ಲ ಜನರಿಗೆ ಇನ್ವೈಟ್ ಮಾಡಿ ಬಹಳಷ್ಟು ಜನರಿಗೆ ನಾನು ಅಲ್ಲಿ ಆಹ್ವಾನ ಕೊಟ್ಟು ಕರೆದು ನಾ ತೋರಿಸ್ಬೇಕಾಗಿದೆ ನನಗೆ ಇಷ್ಟು ಜನರು ನನ್ನ ಹಿಂದೆ ಇದ್ದಾರೆ ಅಂತ ಹೇಳಿ. ಅದೇ ಬರೀ ಅವ್ರದ್ದು ಏನು ಜಾಗೃತಿ ಮೂಡಿಸೋದಿಲ್ಲ, ಲೀಡರ್ಶಿಪ್ ಡೆವಲಪ್ಮೆಂಟ್ ಮಾಡಲ್ಲ. ಯಾಕಂದ್ರೆ ಯಾರು ಲೀಡರ್ ಆಗಕ್ ಮುಂದ್ ಬರ್ತಾರ ಅವ್ರ ಹಿಂದೆ ಇದು ಜಗ್ತಾರ ಅವರು. ಇಂಥವ್ರಿಗೆ ಮೊದಲು ನಾವು ಏನ್ ಕ್ವಶನ್ ಮಾಡ್ತೀವಿ ಅಂದ್ರೆ, ಫಸ್ಟ್ ನೀವು ನಮ್ಮ ಸಮುದಾಯದ ಏನ್ ಅಂಜುಮನೆ ಇಸ್ಲಾಂ ಇದೆ ಅದರಲ್ಲಿ ಪಾರದರ್ಶಕ ಮತ್ತು ಶುದ್ಧತೆಯಿಂದ ಚುನಾವಣೆ ಮಾಡಿ. ಮೊದಲು ನೀವು 18 ವರ್ಷದ ಮೇಲ್ಪಟ್ಟಿರೋರಿಗೆ ಎಲ್ಲರಿಗೂ ಚಾನ್ಸ್ ಕೊಡಿ ವೋಟ್ ಹಾಕೋದು. ಅವಾಗ ನೀವು ಗೆದ್ದು ಬಂದ್ರೆ ಅವಾಗ ನಿಮ್ ಮಾತು ಕೇಳ್ತೀವಿ ನಾವು, ನಿಮ್ಗೆ ಲೀಡರ್ ಅಂತ ಹೇಳಿ ಕೇಳ್ತೀವಿ ನಾವು. ನೀವು ಒಂದು ಇಲೆಕ್ಷನ್ ಇನ್ನೂವರೆಗೆ ನೀವು ಒಂದು ಇಲೆಕ್ಷನ್ ಜನರಲ್ ಇಲೆಕ್ಷನ್ ನೀವು ಗೆದ್ದಿಲ್ಲ. ಇನ್ನೂವರೆಗೆ ಬ್ಯಾಲೆಟ್ ಪೇಪರ್ ಲಿಂದ ಇಲೆಕ್ಷನ್ ಆಗಿದ್ದು, ನೀವು ಒಂದು ಇಲೆಕ್ಷನ್ ಗೆದ್ದಿಲ್ಲ. ಓಟದ್ ಏನೈತ್ರಿ? ಓಟ್ ಕೈ ಎತ್ತಾಗ ಏನದು? ಕೈ ಭಯದಿಂದ ಎತ್ತಾರ, ಗೌರವದಿಂದ ಎತ್ತಾರ, ಒತ್ತಡದಿಂದ ಕೈ ಎತ್ತಾವು. ಆ ಕೆಲಸ ಮಾಡೋದ್ ಬಿಟ್ಟು ನೀವು ಬ್ಯಾಲೆಟ್ ಪೇಪರ್ ಲಿಂದ ಇಲೆಕ್ಷನ್ ಆಗ್ಬೇಕು, ಎಲ್ಲರಿಗೆ ಇಲೆಕ್ಷನ್ ಅಧಿಕಾರ ಕೊಡಬೇಕು, ಓಟ್ ಹಾಕಕ್ಕೆ ಕೊಟ್ರೆ ಮಾತ್ರ ನಾವು ನಿಮ್ ಜೊತೆ ಇದ್ದೀವಿ. ಒಂದು ಮುಸ್ಲಿಂ ಜಾಗೃತಿ ಸಮಾವೇಶದ ಬಗ್ಗೆ ನಾನು ಮಾತಾಡಕ್ಕೆ ಇಷ್ಟಪಡ್ತೀನಿ. ಈ ಇಲ್ಕಲ್ಲಿಗೆ ನಮ್ಮ ಇಬ್ಬರು ನಾಯಕರು, ಒಂದು ರಜಾಕ್ ಕಟಗಾರ್, ಒಂದು ಉಸ್ಮಾನ್ ಗನಿ ಉಮ್ರಾಬಾದ್, ಇವ್ರ ಮಾರ್ಗದರ್ಶನದಲ್ಲಿ ಇಡೀ ಸಮುದಾಯ 20 ವರ್ಷ ಅವ್ರು ಹೇಳ್ದಂಗೆ ಕೇಳಿದ್ರು. ಇವರು ಇಬ್ರು ಒಂದ ಇದ್ದಂಗೆ, ಆದ್ರೆ ಕೆಲವು ದಿವಸ ಬೇರೆ ಇರ್ತಾರೆ, ಕೆಲವು ದಿವಸ ಕೂಡಿರ್ತಾರೆ. ಈ ವಾರ್ಡ್ ಎಲೆಕ್ಷನ್ದಾಗ, ನಗರಸಭೆ ಎಲೆಕ್ಷನ್ದಾಗ ಸುಮಾರು 10 ವಾರ್ಡ್ಗಳಲ್ಲಿ ಇಬ್ರು ಒಂದೊಂದು ಕ್ಯಾಂಡಿಡೇಟ್ ಹಾಕಿದ್ರು. ಅವ್ರು ಕಾಂಗ್ರೆಸ್ ಹಾಕಿದ್ರು, MIM ಹಾಕಿದ್ರು. ಎರಡು ಬರ್ಲಿಲ್ಲ, ಅಲ್ಲಿ ನಡಬರ್ಕ್ ಬೇರೆದವ್ರು ಬಂದ್ರು. ಮತ್ತೆ ಈ ಕಮಿಟ್ಮೆಂಟ್ ಆಗಿ ಮತ್ತೆ ಸಮುದಾಯಕ್ಕೆ ದಾರಿ ತಪ್ಪಿಸೋ ಕೆಲಸ ಮಾಡಾಕತ್ತಾರೆ. ಒಂದೇದು. ಎರಡನೇದು, ಅಂಜುಮನ್ ಸಂಸ್ಥೆ ಯಾವಾಗೂ ಡೆವಲಪ್ ಆಗ್ಬೇಕು. ಅದ್ರ ವಿರುದ್ಧ ನಾವು ಬಸವ ಪಬ್ಲಿಕ್ ಸ್ಕೂಲ್ ಬಹಳ ಮುಂದೋಗೈತಿ. ಇವ್ರು 10 ವರ್ಷ, ನನಗೆ ನಾಲೆಜ್ ಬಂದಾಗ 15 ವರ್ಷ ಇದ್ರ ಇದರಾದಾಗ ITI ತರ್ತೀವಿ, ಡಿಪ್ಲೊಮಾ ತರ್ತೀವಿ ಅಂತ ಹೇಳಿ ಚಂದ ರಗಡೆ ಎತ್ತಿದ್ರು. ಯಾವ ಒಂದು ಸಂಸ್ಥೆನೂ ತರಲಿಲ್ಲ. ಆಮೇಲೆ ಮೆಡಿಕಲ್ ಮಾಡ್ತೀವಿ ದರ್ಗಾದಾಗ, ಒಂದು ಮೆಡಿಕಲ್ ಕಾಲೇಜ್ ತರ್ತೀವಿ ಅಂತದ್ದು ಸಣ್ಣದು ಯಾವ್ದಾರ. ಆಮೇಲೆ ITI ತರ್ತೀವಿ ಅಂತದ್ದು ದರ್ಗಾದಾಗ, ಅಲ್ಲಿಗೂ ತರಲಿಲ್ಲ. ಯಾವ ಕಾಂಟ್ರಾಕ್ಟ್ ಕೆಲಸ ಇದ್ರೆ ತಮ್ಮ ರಿಲೇಷನ್, ತಮ್ಮ ಮಳೆಯಾಗ ಅವ್ರಿಗೆ ಕೊಡೋದು ಕಾಂಟ್ರಾಕ್ಟರ್ ಕೆಲಸ. ಇಲ್ಲೇ ಕಾಲೇಜ್ನಾಗ, ಹೈಸ್ಕೂಲ್ನಾಗ ಟೀಚರ್ ಸೆಲೆಕ್ಷನ್ ಮಾಡ್ಬೇಕಂದ್ರೆ ತಮ್ಮ ಸಂಬಂಧಿಕರ ಮೊದಲು ಸೆಲೆಕ್ಷನ್ ಮಾಡ್ಕೊಳ್ಳೋದು. ಅವ್ರು ರೊಕ್ಕ ತಗೊಂಡು ಅವ್ರು ಸೆಲೆಕ್ಷನ್ ಮಾಡ್ಕೊಳ್ಳೋದು. ಡೈರೆಕ್ಟರ್ ಸಂಬಂಧಿಕರಿಗೆ ಮಾಡ್ಕೊಳ್ಳೋದು. ಬೇರೆದವ್ ಇದಕ್ಕಿಂತ ಟ್ಯಾಲೆಂಟ್ ಇದ್ದಾವ್ ಬರ್ತಿದ್ರು, ಅವಂಗ ರಿಜೆಕ್ಟ್ ಮಾಡಿ ಅವ ಫೇಲ್ ಆಗ್ಯಾನ, ಇವ್ರು ಸೆಲೆಕ್ಷನ್ ಆಗ್ಯಾರ. ಯಾಕಂದ್ರೆ ಅಲ್ಲಿ ಸಂಸ್ಥೆಗೆ ದೇಣಿಗೆ ತಗೊಂಡಾರ. ದೇಣಿಗೆ ತಗೊಂಡಿದ್ದು ಒಬ್ರು ಲೆಕ್ಕ ಕೇಳಿದ್ರಲ್ಲ ಡೈರೆಕ್ಟರ್, ಆ ಡೈರೆಕ್ಟರ್ಶಿಪ್ ತೆಗೆದಾಕಿದ್ರು ಅವ್ರಿಗೆ. ದೇಣಿಗೆ ತಗೊಂಡಂತ ದೇಣಿಗೆ ಎಲ್ಲಿ ಇಟ್ಟಿರಿ ಅಂತ ಕೇಳಿದ್ರೆ ಅಲ್ಲಿದ್ದಂತ ಆಡಳಿತ ಮಂಡಳಿ ನಿರ್ದೇಶಕರಿಗೆ ಸ್ಥಾನದಿಂದ ತೆಗೆದ್ರು, ನೋಟಿಸ್ ಕೊಟ್ಬಿಟ್ರು. ಈಗ ಲೆಕ್ಕ ಕೇಳೋದಲ್ಲ, ನಿಮ್ಮ ತೆಗೆದಿವಿ ಮೆಂಬರ್ಶಿಪ್ ಅಂತ. ಈ ತರ ಯಾವಾಗೋ ಡೆವಲಪ್ ಆಗಬೇಕಾಗಿತ್ತು ಅಂಜುಮನ್ ಸಂಸ್ಥೆ. ಈಗ ಮತ್ತೆ ಅದೇ ಆದಿ ಹಿಡಿದು ಪೂರ ಅದು ಅವನತಿಯತ್ತ ಸಾಗುತ್ತಿದೆ. ಹೀಗಾಗಿ ನಾವು ಒಂದು ಯುವ ಮುಖಂಡರು ಏನಿಲ್ಲ, ಇಲೆಕ್ಷನ್ ಪಾರದರ್ಶಕವಾದ ಇಲೆಕ್ಷನ್ ಆತಂದ್ರೆ ಸಂಸ್ಥೆ ಡೆವಲಪ್ ಆಗುತ್ತೆ ಅಂತ ಹೇಳಿ ನಮ್ ಲೆಕ್ಕ. ಐಡಿಯಲ್ ಸ್ಕೂಲ್ನಾಗ ಈಗ ಆಲ್ರೆಡಿ
ಟೀಚರ್ ಒಂದು 10 ಟೀಚರ್ ಇಲ್ಲ, ಯಾವುದೇ ಒಂದು ವಿಚಾರ ಮಾಡಾಕತ್ತಿಲ್ಲ ಅವ್ರು. 10 ಟೀಚರ್ ಇಲ್ಲ ಅಲ್ಲಿ, ಎಲ್ಲರೂ ಬಿಟ್ಟು ಹೋಗೋ ಲೆಕ್ಕದಾಗ ಅದಾರ ಅವ್ರು. 6,000 7,000 8,000 ಪಗಾರ ಕೊಡ್ತಾರ, ಅಲ್ಲಿ ಖರ್ಚು ಹಾಕದ್ ಬೇರೆ ಮಾಡ್ತಾರ. ಆ ಟೀಚರ್ಗೆ ನಾವು ಹೋಗಿ ಕೇಳಿದ್ರಿ ಏನ್ ಮಾಡ್ಬೇಕ್ರಿ, ಎಷ್ಟು ಪಗಾರ ಕೊಡ್ತಾರ ಅಷ್ಟ ಕಲಿಸ್ತಿಂತ. ಸುಮಾರು 480 ಹುಡುಗರು ಅದಾವು. ಒಂದ್ ಹುಡುಗರಿಗೆ 12,000 ರೂಪಾಯಿ ಪಗಾರ ತಗೊಂಡ್ರು ಒಂದ್ ವರ್ಷಕ್ಕೆ 48 ರಿಂದ 50 ಲಕ್ಷ ರೂಪಾಯಿ ಕೊಡುತ್ತೆ. ಅವ್ರು ಪೇಮೆಂಟ್ ಮಾಡ್ತಾರ 15-16 ಲಕ್ಷ ರೂಪಾಯಿ. ಉಳಿದ ಮತ್ತೆ ಎಲ್ಲಿ ಹೋಗುತ್ತೆ ಅನ್ನೋದೇ ಯಾರಿಗೂ ಗೊತ್ತಿಲ್ಲ. ಯಾವ್ದಾರ ನಿರ್ದೇಶಕ ಕೇಳಿದ್ರೆ ಚಲ ಅದು ನಡ್ಕೊಂಡು ಹೋಗ್ತಿದ್ದೆ ತಾನೆ, ಅವು ಎಲ್ಲಿರ್ತಾವ ಖರ್ಚು ವೆಚ್ಚ ಅಂತ ಹೇಳ್ತಾರ ಅವ್ರು. ಅದು ನಾವು ಏನ್ ಅನ್ನೋದು, ಶಿಕ್ಷಕರಿಗೆ ಒಳ್ಳೆಯ ಶಿಕ್ಷಕರಿಗೆ ಸಂಭಾವ್ಯ ವೇತನ ಅವ್ರಿಗೆ ಹೆಚ್ಚು ಕೊಡ್ರಿ, 20,000 25,000 ರೂಪಾಯಿ ಪಗಾರ ಕೊಡ್ರಿ. ನಮ್ಮ ಹುಡ್ರೆ ಸಾಲಿ ಪಾಳೆ ಹಚ್ತೀವಿ, ಅವ್ರು ಹೇಳ್ತಾರೆ ಬುರ್ಕ ಹಾಕೊಂಡು ಬೇರೆ ಸಾಲಿ ಪಾಳೆ ಹಚ್ತಾರ ಅಂತ ಹೇಳಿ. ನೀವು ಇಲ್ಲಿ ಚಲೋ ಟೀಚರ್ ತಂದು ಇಡ್ರಿ, ಅದ್ರ ಮೇಲೆ ನಾಳೆ ಪಾಳೆ ಹಚ್ತಾರ, ಬುರ್ಕ ಹಾಕೊಂಡು ಪಾಳೆ ಹಚ್ತಾರ. ಒಳ್ಳೆ ಶಿಕ್ಷಣ ಇಲ್ಲ. ಈ ವರ್ಷದ PUC ರಿಸಲ್ಟ್ ನಲ್ಲಿ 28 ಮಂದಿ ಒಳಗೆ ಬರೀ 4 ಜನ ಪಾಸ್ ಆಗ್ಯಾರ. ಯಾರು ಒಂದು ನಿರ್ದೇಶಕರು ಅಲ್ಲಿ ಇದ್ದಂತ ಆಡಳಿತ ಮಂದಿ ಅವ್ರಿಗೆ ಟೀಚರ್ ಕೇಳ ನೈತಿಕತೆ ಇಲ್ಲ. ಯಾಕಂದ್ರೆ ಅವ್ರು ಟೀಚರ್ ಹೆಂಗ್ ರೊಕ್ಕ ಕೊಟ್ಟು ಸೆಲೆಕ್ಷನ್ ಮಾಡಿರ್ತಾರ, ಆ ಟೀಚರ್ ಕೇಳಕ್ ಆಗೋದಿಲ್ಲ. 4 ಮಂದಿ ಪಾಸ್ ಆದ್ರೆ ಯಾರು ಬೇರೆ ಹುಡುಗರು ಹಚ್ಚಂಗಿಲ್ಲ, ಬೇರೆ ಹುಡುಗರಲ್ಲಿ ಅಡ್ಮಿಷನ್ ಹಚ್ಚಂಗಿಲ್ಲ. 28ರಾಗ 4 ಮಂದಿ ಬಂದಾರಂತೆ. ಹೀಗಾಗಿ ನಾವು ಒಂದೇ ಯುವ ಮುಖಂಡದಿಂದ ಒಂದು ವಿನಂತಿ ಏನಂತಂದ್ರೆ, ಇಲ್ಕಲ್ಲಿನ ಸಮಸ್ತ ಯುವ ಜನಾಂಗ ಎದ್ದೇಳಬೇಕು. ಈಗ ಹೇಳಿಲ್ಲ ಅಂದ್ರೆ ಮುಂದೆ ನಿಮ್ದು ಭವಿಷ್ಯ ಇಲ್ಲ. ಯಾಕಂದ್ರೆ ಈಗ ನಾವು ನಿಮಗೆ 18 ವರ್ಷ ಮೇಲ್ಪಟ್ಟು ಎಲ್ಲರಿಗೂ ಮೆಂಬರ್ಶಿಪ್ ಮಾಡ್ಕೊಂಡು ಒಂದು ಚುನಾವಣೆ ಘೋಷಣೆ ಆತಂದ್ರೆ ಅಲ್ಲಿ ಒಂದು ಚಲೋ ಆಡಳಿತ ಬರ್ತಿದೆ. ಇವ್ರು ಚುನಾವಣೆ ಘೋಷಣೆ ಮಾಡಕ್ ಅಂಜಾಗತ್ತ. ನಮ್ದೇನು ಚುನಾವಣೆಯಲ್ಲಿ ತಾವ ಆರಿಸ್ಕೊಂಡ್ರೆ ತಾವ ಕುಂದ್ರಿ, ಬೇಡನಾಗಿಲ್ಲ. ಚುನಾವಣೆ ಫೈಟ್ ಮಾಡಾಕಂದ್ರೆ ಮಾಡ್ರಿ. ಇದು ಚುನಾವಣೆ ಬಿಟ್ಟು ಇದು ಮತ್ ಮುಸ್ಲಿಂ ಜಾಗೃತಿ ಸಮಾವೇಶ, ನಾಳೆ ಬೇರೆ ಸಮಾವೇಶ ಅಂತಂದ್ರೆ ಈಗ ಆಲ್ರೆಡಿ ಮಂದಿಗೆ ನಾಟಕ ಗೊತ್ತಾಗ್ಬಿಟ್ಟಿದೆ. ಇವ್ರು ಇಲ್ಲಿ ಕಮ್ಮಿ ಆಗೈತೆ, ಇವ್ರು ನಾಟಕ ಮಾಡಿ ಮತ್ತೆ ಮುಸ್ಲಿಂ ಜಾಗೃತಿ ಸಮಾವೇಶ ಮಾಡಾಕತ್ತಾರ. ಆ ಸಮಾವೇಶದಿಂದ ಮತ್ ಮಂದಿ ಕೂಡಿಸುದು, ಮತ್ ಇದ್ದಂತ MLA ಬ್ಲಾಕ್ ಮೇಲ್ ಮಾಡೋದು. ನಿನ್ ಮಂದಿ ಇಷ್ಟ ಅದಾರ, ನಾ ಹೇಳ್ದಂಗೆ ಕೇಳಬೇಕು. ಚುನಾವಣೆ ಬಂದಾಗ ಅವ್ರ ಹತ್ರ ಹೋಗುದು. ಚುನಾವಣೆ ಆದ್ಮೇಲೆ ನಾವು ಯಾವ್ದಾರ ಒಂದು ಕೆಲಸ ಇದೆ ಇಲ್ರಿ MLA ಕಡೆ ಇದೊಂದು ಕೆಲಸ ಮಾಡಿ, ನನಗೆ ಅವ್ರು ಜಗಳ ಆಗ್ಬಿಟ್ಟಿದೆ, ನಿನ್ ಕೆಲಸ ಆಗೋದಿಲ್ಲ. ಈಗ ಅವ್ರು 20 ವರ್ಷದಾಗ ಯಾರಿಗಾರ ಒಬ್ಬರಿಗೆ ಸರ್ಕಾರಿ ನೌಕರಿ ಕೊಡಿಸಿದ ರೆಕಾರ್ಡ್ ಇದ್ರೆ ತೋರಿಸಿ. ಯಾಕಂದ್ರೆ ಸ್ಲಮ್ ಬೋರ್ಡ್ ಇದ್ದಾಗೂ ಕೊಡಿಸಿಲ್ಲ, ಇಲ್ಲಿದ್ದಾಗೂ ಕೊಡಿಸಿಲ್ಲ. ಸ್ಲಮ್ ಬೋರ್ಡ್ ಇದ್ದಾಗ ಒಂದು ಸಮಸ್ಯೆ ಆಗೈತಿ. ಏನಾಗಿದೆ ಅಂದ್ರೆ 5,000 ರೂಪಾಯಿ ಕೊಟ್ರೆ ಮನಿ ಅಂತಂದಾರ. ಕೆಲವರು ತಾಳಿ ಮಾಡಿ ರೊಕ್ಕ ತುಂಬ್ಯಾರ ಬೋರ್ಡಿಗೆ, ಅವ್ರಿಗೆ 5,000 ರೂಪಾಯಿಗೆ ಇನ್ನೂ ತನ್ನ ಮನಿ ಅಲ್ಲ ಕೊಟ್ಟಿದ್ದ 5,000 ರೂಪಾಯಿ ಹೊಳಿ ಬಂದಿಲ್ಲ ಅವ್ರಿಗೆ. ಆ ಬೋರ್ಡ್ನಾಗ ಉಳಿದಿದ್ದ ಆ ರೊಕ್ಕ ಅವ್ರಿಗೆ ಕೊಡ್ಬೇಕಾಗಿತ್ತು. ಜಾಗ 5,000 ತುಂಬಿದ್ರು ಕೊಟ್ಟು ನಿಮ್ಗೂ ಇರ್ಬೇಕು. ನನ್ನ ನಾಲೆಜಿಗೆ 5,000 ರೂಪಾಯಿ ಕೊಟ್ರೆ ರೊಕ್ಕ ಒಂದು ಪ್ಲಾಟ್ ಕೊಡ್ತೀವಿ ಸ್ಲಮ್ ಬೋರ್ಡ್ ಲಿಂತ್ರ ಅಂತ ಹೇಳಿ ಇತ್ತು. ಕೆಲವರು ತಾಳಿ ಮಾಡಿ ಕೊಟ್ಟ ರೊಕ್ಕ ಅವ್ರಿಗೆ, ಅವ್ರ ಅಕೌಂಟಿಗೆ ತುಂಬ ಅವ್ರು ಕೊಟ್ಟೇ ಇಲ್ಲ. ಮತ್ತದು ಹಿಂಗಾಗಿ ಬಡವರ ಶಾಪ ತಟ್ಲಾರ್ದು ಇರಂಗಿಲ್ಲ. ಆಮೇಲೆ ಇದು ದರ್ಗಾದಂತೂ ಮುತ್ತೇನ್ ಶಾಪ ತಟ್ಲಾರ್ದು ಇರಂಗಿಲ್ಲ. ಇದು ನಮ್ಗೆ ಏನಂತಂದ್ರೆ ಈಗ ನಮ್ಮ ಪಾರದರ್ಶಕದ ಒಂದು ಆಡಳಿತ ಇಲ್ಲಿನೂ ಬೇಕು, ದರ್ಗಾಕ್ಕೂ ಬೇಕು. ಈಗ ಮುಂದಿನ ದಿನಮಾನದಲ್ಲಿ ವಕಫ್ ಬೋರ್ಡ್ನವ್ರು ಮಾಡ್ಬೇಕು. ಅಲ್ಲಿನೂ ವಕಫ್ ಬೋರ್ಡ್ನಾಗೂ ಬಹಳಷ್ಟು ಅವರು ಪೇಪರ್ಸ್ ನಲ್ಲಿ ಸ್ವಲ್ಪ ಅಸ್ವಸ್ ಆಗೈತಿ. ಹಿಂಗಾಗಿ ಇದು ಇಲೆಕ್ಷನ್ ಡಿಕ್ಲೇರ್ ಆಯ್ತು ಅಂದ್ರೆ ತಾವ ಬಂದ್ರು ಅದಕ್ಕೆ ನಾವು ನಾಯಕತ್ವ ಹೋಗ್ತೀವಿ. ಆದ್ರೆ ಇಲೆಕ್ಷನ್ ಡಿಕ್ಲೇರ್ ಆದ್ಮೇಲೆ ಆರಿಸಿ ಬರ್ಬೇಕು, ನಾವು ಬೇಡ ಅನ್ನಂಗಿಲ್ಲ. ಆರಿಸಿ ಬಂದ್ರೆ ಆ ನಾಯಕತ್ವ ಒಪ್ಪಾಗ್ತಾ ಇರುತ್ತೆ. ಈ ತುರ್ತು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡೋದಿಷ್ಟೇ. ಉಸ್ಮಾನ್ ಗನಿ ಅವ್ರನ್ನ ಅಲ್ಲಗಳದು ನಾವು ಯಾರೂ ಮಾತಾಡ್ತಾ ಇಲ್ಲ. ಅವರು ಒಬ್ಬ ಹುಟ್ಟು ಹೋರಾಟಗಾರರು, ಸಂಘರ್ಷ ರಾಜಕಾರಣಿ, ಅದು ಮಾತು ಬೇರೆ. ಆದರೆ ನನ್ನ ಸನ್ಮಿತರು ಈಗಾಗಲೇ ಹೇಳಿದ ಹಾಗೆ ಇದು ರಾಜಕಾರಣದ ಒಂದು ಷಡ್ಯಂತ್ರದ ಭಾಗ ಇರೋದರಿಂದ ಸನ್ಮಾನ್ಯ ಗೌರವಾನ್ವಿತ ಶಾಸಕರಿಂದ ಸಮುದಾಯಕ್ಕೆ ಅನ್ಯಾಯ ಆಗಿಲ್ಲ. ತಮಗೆಲ್ಲ ಗೊತ್ತಿರುವಂತೆ ಕಳೆದ ಸ್ವತಂತ್ರ ಭಾರತದ ಈ ಒಂದು ಇತಿಹಾಸದೊಳಗೆ ನಮ್ಮ ತಂದೆಯವರ ಆದಾಗಿ 50 ವರ್ಷ ನಮ್ಮ ತಂದೆಯವರು ಪುರಸಭಾ ಸದಸ್ಯರಾಗಿದ್ದಾಗಲೂ ಕೂಡ ಅನೇಕ ಜನ ಉಪಾಧ್ಯಕ್ಷರಾದ್ರೆ ವಿನ ಅಧ್ಯಕ್ಷರಾಗಿದ್ದಿಲ್ಲ ಸ್ಥಳೀಯ ಸಂಸ್ಥೆಗೆ. ಇಲ್ಕಲ್ಲು ಮತ್ತು ಹುನಗುಂದ ನಗರಸಭೆ ಮತ್ತು ಪುರಸಭೆಗೆ ಪ್ರಥಮ ಬಾರಿಗೆ ಮುಸ್ಲಿಮರನ್ನು ಅಧ್ಯಕ್ಷ ಮಾಡಿದ್ದು ಇದೇ ಶಾಸಕರು. ಜೊತೆಗೆ ಸಮುದಾಯಕ್ಕೆ ಅವರಿಂದ ಅನ್ಯಾಯ ಆಗಿಲ್ಲ ಅನ್ನೋದು ಯಾಕೆ ಘಂಟಾಘೋಷವಾಗಿ ನಾವು ನಿನ್ನೆ ಹೇಳ್ತಿದ್ದೀವಿ ಅಂತಂದ್ರೆ, ಅನೇಕ ಕಡೆ ಅನುದಾನವನ್ನ ಕರೆಕ್ಟಾಗಿ ಕೊಟ್ಟಿದ್ದಾರೆ. ಅದು ಕೊಡಲೇಬೇಕು. ಆದರೆ ನಾವು ವೈಯಕ್ತಿಕವಾಗಿ ನಮ್ಮವರ ಬಾಂಧವ್ಯ ಕೆಟ್ಟಾಗ ನಾವು ಅವ್ರನ್ನ ದೂರ ಹಿಡಿದು ಮತ್ತೆ ಕರ್ಕೊಳ್ಳೋದು, ಮತ್ತೆ ಗುಡ್ಡ ಸುತ್ತಿ ಮೈಲಾಕ್ ನಾವು ಅಲ್ಲಿಗೆ ಬರ್ತೀವಿ. ನಮ್ಮ ನಿಲುವು ಏನು? ಜಾತ್ಯತೀತ ಶಕ್ತಿಗಳಿಗೆ ಬೆಂಬಲಿಸುವುದು ನಮ್ಮೆಲ್ಲ ಅಲ್ಪಸಂಖ್ಯಾತರ ಕರ್ತವ್ಯ. ಆ ದೃಷ್ಟಿಯಿಂದ ಸ್ಥಳೀಯ ಸಂಸ್ಥೆಯಲ್ಲಿ ಈ ನಮ್ಮ ಸ್ಥಳೀಯ ಒಂದು ಎಲ್ಲ ಉಪಪಂಗಡಗಳಿಗೆ ಎಲ್ಲ ಸೇರಿಸಿ ಒಂದು ಮಾತೃ ಸಂಸ್ಥೆ ಅಂಜುಮನ್ ಇಸ್ಲಾಂ ಸಂಸ್ಥೆ ಇಲ್ಕಲ್. ಇದರಲ್ಲಿ ಅನೇಕ ಒಳಪಂಗಡ ಎಲ್ಲವನ್ನ ಸೇರಿಸಿ ಮಾತೃ ಸಂಸ್ಥೆ ನಮ್ಮದು. ಆ ಸಂಸ್ಥೆಯ ಆಂತರಿಕ ಕದನಕ್ಕೆ ಭಾಗವಾಗಿ ಇವತ್ತು ಯಾವುದೇ ರೀತಿಯಿಂದ ಒಂದು ಹೋರಾಟಕ್ಕೆ ತಂತ್ರಗಾರಿಕೆ ನಡೀತಿರುತ್ತೆ. ಆ ತಂತ್ರಗಾರಿಕೆಗೆ ಸಮುದಾಯ
ಒಳಪಡಬಾರದು ಅಂತೇಳಿ ಜಾಗೃತ ಯುವ ಮುಸ್ಲಿಮರಿಂದ ನಾವು ವಿನಂತಿ ಮಾಡ್ತಾ ಇದ್ದೇವೆ. ಆದ್ರೆ ವಿನಾಕಾರಣ ಇದು ಎಲ್ಲೆಲ್ಲಿ ಹೋಗಿ ಯಾರೇನೋ ಏನೇನೋ ಎಲ್ಲರೂ ನೀವು ಹೇಳಿದ್ರಿ, ಈ ಕಾಂಗ್ರೆಸ್ ಹೋದಾರ, ಎಲ್ಲರೂ ಹೋದಾರ, ಎಲ್ಲ ಸಮುದಾಯದವರು ಅಲ್ಲಿ ಹೋದಾರ, ಇಲ್ಲಿ ಹೋದಾರ, ಅದು ಬೇರೆ ವಿಷಯ. ಬಟ್ ಈ ನಮ್ಮ ವೈಯಕ್ತಿಕ ದ್ವೇಷ ರಾಜಕಾರಣದಿಂದ ಆಡಳಿತ ಮಾಡ್ತಕ್ಕಂಥವ್ರು ಗೂಬೆ ಕುಡಿಸೋದು ತಪ್ಪು. ಭಾಳ ಹೆಮ್ಮೆಯಿಂದ ಹೇಳ್ಬೇಕು ನಾವು. ನನ್ನ ವೈಯಕ್ತಿಕ ಸಂಬಂಧ ಏನೇ ಇರಲಿ, ಬಟ್ ಪ್ರಥಮ ಬಾರಿಗೆ ಇಲ್ಕಲ್ಲ ಮತ್ತು ಹುಣಗುಂದ ಪುರಸಭೆಗೆ ಅಧ್ಯಕ್ಷ ಮಾಡಿದ್ದು ಇದೇ ಸನ್ಮಾನ್ಯ ಶಾಸಕರು. ಅದು ಐತಿಹಾಸಿಕ ಒಂದು ಗಳಿಗೆ ಅಂತ ನಾನು ಅನ್ಕೊಂತೀನಿ. ಬಹುತೇಕ ನಾವೆಲ್ಲರೂ ಹೆಮ್ಮೆ ಪಡ್ತಕ್ಕಂಥದ್ದು. 10 ಸರಿ ಸದಸ್ಯರಾದರೂ ಆಗಿದ್ದಿಲ್ಲ, ಅವಕಾಶವನ್ನು ಕೊಟ್ಟಿದ್ದಾರೆ. ಸಮುದಾಯಕ್ಕೆ ನಾನೇ ಆಗಿಲ್ಲ, ವ್ಯಕ್ತಿಗತವಾಗಿ ನಮ್ಮಂತ ನಮ್ಮ ಆಂತರಿಕರಾಗ್ತಾನೆ ಅಷ್ಟೇ. ನೀವೆಲ್ಲರೂ ಹಿರಿಯರು ಕೂಡ್ಕೊಂಡು ಅದಕ್ಕೊಂದು ಇತ್ಯರ್ಥ ಹಾಡ್ಬೇಕ್ರಿ. ಅಲ್ಲ, ಪ್ರಯತ್ನಗಳು ಅನೇಕ ರೀತಿಯಿಂದ ನಡೀತಾವ ನಡೆದಾವ ಮತ್ತು ನಡೀತಿರ್ತಾವ. ಕೊನೆಗೆ ಮತ್ತೆ ಅಲ್ಲೇ ಒಂದೇ ಆಗ್ಲೇಬೇಕು. ಈಗ ಫೋರ್ಸ್ನ್ಯಾಗ ಅದನ್ನ ಹೇಳಿದ್ರೆ ತಿಳ್ಕೊಳ್ಳೋದಿಲ್ಲ.